ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಉಲ್ಲನ್ ಬ್ಯಾಗು ಈ ಪ್ಯಾಟ್ರನ್ನಲ್ಲಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ. ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್. ಅದರದ್ದೊಂದು ಶಾರ್ಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೋಡಿ, ನಾನು ಆಲ್ರೆಡಿ ಈ ಬ್ಯಾಗ್ನ ಯಾವ ರೀತಿ ಹಾಕೋದು, ಉಲ್ಲನ್ ಬ್ಯಾಗ್ನ ಫಸ್ಟ್ ಟೈಮ್ ಹಾಕುವಂಥವ್ರಿಗೆ ಬಿಗಿನರ್ಸ್ಗೆ ಅಂದ್ಬಿಟ್ಟು ಈ ಬ್ಯಾಗ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಸೊ ನಾನು ಫಸ್ಟ್ ಈ ಬ್ಯಾಗ್ನ ಹಾಕ್ಕೊಂಡೆ. ಬ್ಯಾಗ್ ಹಾಕ್ಕೊಂಡು ಇದು ರೋಸಸ್ನ ನಾನು ಸಪ್ರೇಟಾಗಿ ಹಾಕ್ಕೊಂಡೆ. ಈ ರೋಸ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡಿಬಿಟ್ಟು ಈ ರೋಸಸ್ನ ಹಾಕ್ಕೋಬೋದು. ಆಲ್ರೆಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಸೊ ಈ ರೋಸಸ್ನ ಹಾಕಿಬಿಟ್ಟು ನಾನು ಇದಕ್ಕೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ ಫ್ರೆಂಡ್ಸ್. ತುಂಬ ಕ್ಯೂಟಾಗಿ ಬಂದಿದೆ, ತುಂಬ ಲುಕ್ ಕೊಡ್ತಾ ಇದೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ. ಸೊ ಇದನ್ನು ಹಾಕ್ಬೇಕಾದ್ರೆ ನನಗೆ ಇದು ಆರ್ಡರ್ ಬಂದುಬಿಡ್ತು. ಸೊ ಹಾಗಾಗಿ ಶಾರ್ಟಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಿದ್ದಲ್ಲಿ ನೀವು ಈ ರೀತಿ ಹಾಕ್ಕೋಬೋದು. ನೋಡಿ, ರೋಸಸ್ನ ಸಪ್ರೇಟಾಗಿ ಹಾಕ್ಕೋಬೇಕು. ಈ 3 ರೋಸಸ್ನ ನಾನು ಸಪ್ರೇಟಾಗಿ ಹಾಕ್ಕೊಂಡೆ. ನೀವು ಕಲರ್ ಕಾಂಬಿನೇಷನ್ಸ್ನ ನೋಡಿ ಹಾಕ್ಕೋಬೋದು. ಇದು ನಾನು ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ. ಒಂದೊಂದು ರೋಸಸ್ನು ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ. ಈ ಬ್ಯಾಗ್ನ ನಾನು ಸಪ್ರೇಟಾಗಿ ಹಾಕ್ಕೊಂಡು ಈ ರೋಸಸ್ನ ನಾನು ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀವು ಇಲ್ಲಿ ನೋಡ್ಬೋದು, ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸಪ್ರೇಟಾಗಿ ಹಾಕಿ ನನಗೆ ಯಾವ ಪ್ಯಾಟ್ರನಲ್ಲಿ ಬೇಕೋ ಆ ಪ್ಯಾಟ್ರನಲ್ಲಿ ನಾನು ಇಟ್ಕೊಂಡು ಸ್ಟಿಚಸ್ನ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಲೀಫು ಹೊರಭಾಗದಲ್ಲಿ ಬರೋ ರೀತಿ ನಾನು ಇಟ್ಕೊಂಡು ಸ್ಟಿಚ್ನ ಮಾಡ್ಕೊಂಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಹ್ಯಾಂಡಲ್ ಈ ರೀತಿ ಇದೆ. ನೋಡಿ, ಈ ರೀತಿ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ಸೊ ಜಿಪ್ಪರ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಳಭಾಗದಲ್ಲಿ ನೋಡಿ ಕ್ಲಾತ್ ಕೊಟ್ಟು ನಾನು ಜಿಪ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಒಳಭಾಗದಲ್ಲಿ ಒಂದು ಪೌಚ್ ಬರೋ ರೀತಿ ಹಾಕಿದ್ದೀನಿ. ಈ ಸೈಡಲ್ಲಿ ನೋಡಿದ್ರೆ ಸಪ್ರೇಟಾಗಿ ಪರ್ಸ್ನಲ್ ಜಿಪ್ ಬರೋ ರೀತಿ ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ಟಿಚ್ ಮಾಡಿಕೊಂಡು ಆಮೇಲೆ ನಾವು ಇದಕ್ಕೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಸೊ ಉಲ್ಲನ್ ಬ್ಯಾಗಿಗೆ ಒಳಭಾಗದಲ್ಲಿ ಕ್ಲಾತ್ ಕೊಟ್ಟು ಜಿಪ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡಿ ಅಂತ ಕೇಳಿದ್ದಾರೆ. ಸೊ ಅದನ್ನು ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ಕೊಡ್ತೀನಿ, ಯಾವ ರೀತಿ ಜಾಯಿನ್ ಮಾಡ್ಕೋಬೇಕು ಅನ್ನೋದನ್ನು. ಸೊ ನೋಡಿ, ಪೂರ್ತಿ ಜಾಯಿನ್ ಮಾಡ್ಕೊಂಡ್ಮೇಲೆ ಈ ರೀತಿ ಬರುತ್ತೆ. ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಬ್ಯಾಕ್ ಸೈಡಿಗೆ ನಾನು ಏನೂ ಕೊಟ್ಟಿಲ್ಲ, ಪ್ಲೈನ್ ಇದೆ. ಫ್ರಂಟಿಗೆ ಮಾತ್ರ ನಾನು ಈ ರೀತಿ ರೋಸಸ್ನ ಕೊಟ್ಟಿದ್ದೀನಿ. ಇನ್ನು ಇದ್ರ ಮೆಜರ್ಮೆಂಟ್ನ ನೋಡೋದಾದರೆ ನೋಡಿ, ಬ್ಯಾಗ್ದು ಎತ್ತರ ಬಂದು 8.5 ಇಂಚು ಎತ್ತರ ಇದೆ. ಸೊ ಬ್ಯಾಗ್ ಅಗಲ ಬಂದು ನೋಡಿ 10 ಇಂಚು ಅಗಲ ಬಂದಿದೆ. ಸೊ ಈ ಮೆಷರ್ಮೆಂಟಲ್ಲಿ ಈ ಬ್ಯಾಗ್ ಇದೆ. ಸೊ ಇದಕ್ಕೆ ಅಟ್ರಾಕ್ಷನ್ ಬಂದು ಈ ರೋಸ್ ಫ್ಲವರೇ ಅಟ್ರಾಕ್ಷನು. ಸೊ ನೀವು ಇದನ್ನು ಕಲರ್ ಕಾಂಬಿನೇಷನಲ್ಲಿ ನೋಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್, ತುಂಬ ಕ್ಯೂಟಾಗಿ ಕಾಣುತ್ತೆ. ಮತ್ತು ನಾವೇ ಹಾಕಿದ್ದು ಅನ್ನೋ ಖುಷಿ ಕೂಡ ಇರುತ್ತೆ. ಹೊರಗಡೆ ನಮಗೆ ಈ ರೀತಿ ಸಿಗೋದಿಲ್ಲ, ನಮಗೆ ಬೇಕಾಗಿರೋ ಕಲರಲ್ಲಿ, ನಮಗೆ ಬೇಕಾಗಿರೋ ಡಿಸೈನಲ್ಲಿ ಸಿಗೋದಿಲ್ಲ. ಸೊ ನೀವು ಇನ್ನೂ ದೊಡ್ಡ ಸೈಜ್ ಫ್ಲವರ್ನ ಹಾಕ್ಕೊಳ್ಬೇಕಾದ್ರೆ ಸೆಂಟ್ರಿಗೆ ಒಂದೇ ಫ್ಲವರ್ನ ಕೂಡ ಅಟ್ಯಾಚ್ ಮಾಡ್ಕೋಬೋದು. ಸೊ ನೋಡಿ, ಈ ರೀತಿ ಇದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.